ಸಾವಿರಾರು ಹಾಡುಗಳನ್ನ ಹಾಡಿ ಭಾರತದಾದ್ಯಂತ, ಅದರಲ್ಲೂ ನಮ್ಮ ಕನ್ನಡ ಹಾಡುಗಳು ವಿಶ್ವದಾದ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರು, ಡಾಕ್ಟರ್ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮ ಮುಂದಿಗಿಲ್ಲ ಅನ್ನುವಂಥದ್ದು ತುಂಬ ದುಃಖ ತರ್ತಾ ಇದೆ ನಿಜವಾಗ್ಲೂ. ಈ ಥರ ಗಾಯಕರು ಮತ್ತೆ ಹುಟ್ಟೋದೂ ಇಲ್ಲ. ಇದೆಲ್ಲಿಗೆ ಮುಗೀತು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟೂ ಒಂದು ಉತ್ತುಂಗದ ಅವರ ಸ್ಥಾನದಲ್ಲಿದ್ದಾಗಲೂ ಕೂಡ ಯಾವತ್ತೂ ಅವರು ನಾನು ಇಂಥ ಗಾಯಕಿ ಅಂಥ ಗಾಯಕಿ, ನಾನು ಈಗ ಆಡ್ತೀನಿ ಅಂತ ಎಲ್ಲ ವೇದಿಕೆಯಲ್ಲೂ ನಾನು ಎಷ್ಟೋ ಕಡೆ ನೋಡಿದ್ದೀನಿ. ನನಗೆ ಸ್ವಲ್ಪ ಗಂಟ್ಲು ಒಂಥರ ಇದೆ, ಹಾಗಿದ್ರೆ ಹೀಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹಾಡಬೇಕೋ ಅದನ್ನು ಕರೆಕ್ಟಾಗಿ ಹಾಡಿ ಮುಗಿಸಿ ಯಶಸ್ಸು ಕೀರ್ತಿನ ಗಳಿಸ್ಕೊಂಡು ಇವತ್ತಿನವರೆಗೂ ಶ್ರೇಷ್ಠ ಗಾಯಕಿಯಾಗಿ, ಬರೀ ಗಾಯಕಿ ಅಲ್ಲ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ನಮ್ಮ ಮನೆಗೆ ನನ್ನ ತಾಯಿಯವ್ರನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಕಷ್ಟ ಸುಖ ನೋವುಗಳನ್ನ ಮಾತಲ್ಲಿ ಹಂಚ್ಕೊಡೋರು. ಅಪರೂಪಕ್ಕೆ ನಾನು ಹಾಡಿದಾಗ ಹಾಡಪ್ಪ ನೀನು ಹಾಡಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದವರು ಪಾಪ. ಅವತ್ತು ಅವರಿಲ್ಲ ಅನ್ನುವಂಥದ್ದು ತುಂಬಾ ನನಗೆ ನೋವು ಕೊಡುತ್ತೆ. ತಾಯಿ ಮಡಿಲಲ್ಲಿ ಚಿತ್ರದ್ದು ಆ ತುಣುಕು ಮರೆಯೋಕ್ಕಾಗಲ್ಲ ರೀ. ಗಂಡಸಾದರೂ ಕೂಡ ಹೆಮ್ಮನ ಕಂಠನ ಎಂದೂ ಮರೆಯೋಕ್ಕಾಗಲ್ಲ. ಏನೆಂದು ಹಾಡಲಿ ನಿನ್ನ ಕೊಡಲಾಗಿ, ನೀ ನನ್ನ ಉಸಿರಾಗಿ, ನೀ ಮನಸ್ಸು ಮಾಡದೆ ಬೆರಳಿಂದ ನುಡಿಸದೆ, ಏನೆಂದು ಹಾಡಲಿ. ಮತ್ತೆ ಈ ಹಾಡನ್ನ ಹಾಡೋಕ್ಕೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ, ಹುಟ್ಟಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಎಳೆ ಮಕ್ಕಳು ಕಂಠನ ಅವರು ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಸಿಡುಕದ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಎಲ್ಲಿ ಅಕ್ಕರೆ ತೋರಕ್ಕಾಗತ್ತೆ? ಆಯಿತು, ಅವರ ಜೀವಾವಧಿನ ಮುಗಿಸಿ ನಮ್ಮೆಲ್ರಿಗೂ ವಿದಾಯ ಹೇಳಿಬಿಟ್ಟು ಅವರು ಸುಮಧುರವಾದ ಕಂಠನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಬಹುಶಃ ಹಾಡು ಸುಲಭ, ಮತ್ತೊಂದು ಸುಲಭ, ಏನು ಕಲಿತು ಹಾಡ್ತೀನಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಒಂದ್ಸರಿ ಅವ್ರ ಹಾಡುಗಳನ್ನೆಲ್ಲ ಕೇಳಿ ಕಲಿಯೋಕ್ಕೆ ಪ್ರಯತ್ನ ಪಡಿ. ದಿವಂಗತರಾದ ಡಾಕ್ಟರ್ ಎಸ್ ಜಾನಕಿರವರು ಇನ್ನೆಷ್ಟೋ ಪ್ರಶಸ್ತಿಗಳು ಕಳಿಸಿದ್ದಾರೆ. ಅವರು ನನಗೆ ಹೇಳೋಕ್ಕದು ಗೊತ್ತಾಗ್ತಾ ಇಲ್ಲ. ಅವರು ಬರೀ ದಿವಂಗತರಾಗಿಲ್ಲ, ನಮ್ಮೆಲ್ಲರೊಂದಿಗೂ ಅವರ ಒಂದು ಸುಂದರವಾದ ಕಂಠನ ಬಿಟ್ಟು ಹೋಗಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ದುಃಖ ತಿಳ್ಕೊಳ್ಳುವಂಥ ಶಕ್ತಿ ಕೊಡಲಿ. ಇಡೀ ನಮ್ಮ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಮತ್ತೊಂದು ಗಾಯಕಿ ನಾವು ಕಳ್ಕೊಂಡಿದ್ದೀವಿ. ಭಾರಿ ನೋವಾಗುತ್ತೆ.